पुत्रं यमाग्रजं छाया मार्ताण्ड ಇಂದು ನಾಡಿನಾದ್ಯಂತ ಶನೇಶ್ವರ ಅಮಾವಾಸ್ಯೆ ಆಚರಣೆ. 14 ವರ್ಷಗಳಿಗೆ ಒಮ್ಮೆ ಬರುವ ವಿಶೇಷ ಅಮಾವಾಸ್ಯೆ. ಬಂಗಾರಪೇಟೆ ತಾಲೂಕಿನ ಗಾಜಗ ಗ್ರಾಮದಲ್ಲಿ ಇರುವ ಶ್ರೀ 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 ಶಿವಶನೇಶ್ವರ ಸ್ವಾಮಿ, ಶ್ರೀ 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 ಮುನೇಶ್ವರ ಸ್ವಾಮೀಜಿಗಳಿಂದ ಭಕ್ತರಿಗೆ ಆಶೀರ್ವಾದ. ಶನೇಶ್ವರ ಅಮಾವಾಸ್ಯೆ ಶನಿವಾರದಂದು ಬಂದಿರುವುದು ವಿಶೇಷ. ಶನಿ ದೋಷ ನಿವಾರಣೆ ಹಾಗೂ ಶನಿಯ ಅನುಗ್ರಹ ಪಡೆಯಲು ಭಕ್ತರು ಮುಂದಾಗಿದ್ದಾರೆ. ಶನಿ ಮಹಾತ್ಮನಿಗೆ ಅತ್ಯಂತ ಶ್ರೇಷ್ಠ ದಿನ ಹಾಗೂ ಶನೇಶ್ವರನ ಜನ್ಮದಿನ ಅನ್ನೋ ನಂಬಿಕೆ. ಶನೇಶ್ವರನ ಹರಕೆ ತೀರಿಸಲು ಮತ್ತು ವಿಶೇಷ ಪೂಜೆ ಸಲ್ಲಿಸಲು ಭಕ್ತರು ಮುಂದಾಗಿದ್ದಾರೆ. ಶ್ರೀ 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 ಶಿವಶನೇಶ್ವರ ಸ್ವಾಮೀಜಿ ದೇವಾಲಯದಲ್ಲಿ ಭಕ್ತರ ದಂಡು. ಕರ್ನಾಟಕ ರಾಜ್ಯದ ಭಕ್ತರಿಗೆ ನನ್ನ ಆಶೀರ್ವಾದಗಳು. ಸದಾ ಕಾಲ ಆ ಶನೇಶ್ವರನ ಆಶೀರ್ವಾದ ನನಗಿರಲಿ. ಇವತ್ತಿನ ದಿವಸ ಶ್ರೀ ಶ್ರೀ ಶನೇಶ್ವರನ ಜಯಂತಿ. 13 ವರ್ಷಕ್ಕೆ ಒಮ್ಮೆ ಅಮಾವಾಸ್ಯೆ ಮತ್ತು ಶನಿವಾರ ಎಂದು ಬರುತ್ತೆ. ಆ ದಿವಸ ಶನೇಶ್ವರ ಜಯಂತಿ. ಇವಾಗ 13ನೇ ವಾರ್ಷಿಕೋತ್ಸವದ ವರ್ಷದ ಈ ಒಂದು ಜಯಂತಿ. ಲಕ್ಷಾಂತರ ಜನರು ಇವತ್ತು ಈ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡುತ್ತಿದ್ದಾರೆ. ಅವರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನು ಮಾಡಲಿ, ಅವ್ರ ಇಷ್ಟಾರ್ಥ ನೆರವೇರಿಸಿಕೊಡಲಿ. ಮತ್ತು ಅವ್ರು ಬೇಡಿಕೊಂಡು ಏನು ಬರುತ್ತಾದರೂ ಆ ಬೇಡಿಕೆಗಳು ಈಡೇರಿಸಲಿ ಎಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹೇಳ್ತಿದ್ದೇನೆ. ಭಕ್ತರಿಗೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಅವ್ರ ಇಷ್ಟಾರ್ಥ ನೆರವೇರಿಸ್ಕೊಡಲಿ. ಮಕ್ಕಳಿಲ್ಲದವ್ರಿಗೆ ಸಂತಾನ ಪ್ರಾಪ್ತಿ ಆಗಲಿ, ಉದ್ಯೋಗ ಇಲ್ಲದವ್ರಿಗೆ ಉದ್ಯೋಗ ಸಿಗಲಿ, ಮತ್ತು ಶುಭ ಕಾರ್ಯ ಆಗದಿದ್ದವ್ರಿಗೆ ಶುಭ ಕಾರ್ಯ ಆಗಲಿ. ಈಗ ಸುಮಾರು 5ನೇ ವರ್ಷ ನಡೀತಾ ಇದೆ. ಆಗಲೇ ಸುಮಾರು 90 ಭಾಗದಷ್ಟು ಇಲ್ಲಿ ಇಷ್ಟಾರ್ಥಗಳು ನೆರವೇರಿಸಿದೆ. ಸಂತಾನ ಇಲ್ಲದವ್ರಿಗೆ ಸಂತಾನವಾಗಿದೆ, ಮತ್ತು ಕೆಲಸ ಇಲ್ಲದವ್ರಿಗೆ ಉದ್ಯೋಗ ಸಿಕ್ಕಿದೆ, ಮತ್ತು ಅವರ ಏನೇ ಬಂದು ಬೇಡಿಕೊಂಡರೂ ಎಲ್ಲವೂ ಈ ಭಗವಂತ ಅನುಕೂಲ ಮಾಡ್ತಾ ಇದ್ದಾನೆ. ಅದು ಭಕ್ತರು ಕೂಡ ಸಹ ಗೊತ್ತು. ಮತ್ತೆ ಕೂಡ ಇವತ್ತಿನ ದಿವಸ ಲಕ್ಷಾಂತರ ಜನರು ಬಂದು ದರ್ಶನ ಮಾಡಿದಿಂದ ನನಗೆ ಬಹಳ ಸಂತೋಷವಾಗಿದೆ. ಇದು ನಿಮ್ಮ ಕ್ಷೇತ್ರ, ನನ್ನ ಕ್ಷೇತ್ರ ಅಲ್ಲ, ನಿಮ್ಮ ದೇವಸ್ಥಾನ, ನಿಮ್ಮ ಕ್ಷೇತ್ರ. ಆ ಭಗವಂತ ಎಲ್ಲರೂ ಕಾಪಾಡಿ ಎಂದು ನಾನು ಬೇಡಿಕೊಳ್ತಾ ಇದ್ದೇನೆ. ಈಶ್ವರ ಈ 13 ವರ್ಷದ ನಂತರ ಯಾರು ಅವನ ನಿಷ್ಠೆ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅವನನ್ನು ಬೇಡುತ್ತಾರೆ, ಅದು ಶನಿವಾರ ಅಮಾವಾಸ್ಯೆ ಮತ್ತು ಯಾವತ್ತು 2 ದಿವಸ ಒಂದಾಗಿ ಬರುತ್ತೆ, ಆ ದಿವಸ ನಿಮಗೆಲ್ಲ ಪ್ರಾಪ್ತಿ ಆಗುತ್ತೆ. ಆ ಭಗವಂತ ಕರುಣಿಸ್ತಾನೆ, ನಿಮ್ಮ ಇಷ್ಟಾರ್ಥ ನೆರವೇರಿಸ್ತಾನೆ ಅಂತ ನಾನು ಹೇಳ್ತೇನೆ. ಶಿವಶನೇಶ್ವರ ದೇವಾಲಯದಲ್ಲಿ ಸುಮಾರು ನಾನು 7 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಮತ್ತು ಇಲ್ಲಿ ತುಂಬ ಭಕ್ತಾದಿಗಳು ಕೂಡ ಬರೋದನ್ನೆಲ್ಲ ನಾನು ಗಮನಿಸಿದ್ದೀನಿ. ಇಲ್ಲಿ ವಾಗ್ದಾನ ಸ್ವಾಮೀಜಿಗಳು, ಅವರು ಮುನೇಶ್ವರ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ವಾಗ್ದಾನ ಎಲ್ಲ ಕೊಡ್ತಾರೆ. ಅವ್ರು ಹೇಳೋದು ಏನಾದರೂ ಇದ್ದರೆ ಹೇಳೋದೆಲ್ಲನೂ ನಡೀತಾ ಇದೆ ಅಂತ ಹಲವಾರು ಜನ ಬರ್ತಾ ಇರ್ತಾರೆ. ನಾನು ಮತ್ತು ಬೇರೆ ಎಲ್ಲ ನಾನೇನೇನು ಅಂದ್ಕೊಂಡಿದ್ದೀನೋ ಅದೆಲ್ಲ ಸುಮಾರು ಎಲ್ಲ ಆಗಿದೆ, 90% ಎಲ್ಲ ಆಗಿದೆ. ಅದರಿಂದ ನಾನು ಏನೇ ಕಾರ್ಯಕ್ರಮ ಆಗಲಿ ಇಲ್ಲಿ ಬಿಡ್ದಿರ ಬರ್ತಾ ಇದ್ದೀನಿ. ನನಗೆ ಗೊತ್ತಿರೋವ್ರಿಗೂ ಬೇರೆ ಜನಗಳಿಗೆಲ್ಲ ತಿಳಿಸ್ತಾ ಇದ್ದೀನಿ. ಇಲ್ಲಿ ಸ್ವಾಮೀಜಿಗಳು ಕೂಡ ಸ್ಕೂಲ್ಗೆ ಹಲವಾರು ದಾನ ಧರ್ಮ ಎಲ್ಲ ಮಾಡಿದ್ದಾರೆ. ಇಲ್ಲಿ ಅನುದಾನ ಕೂಡ ಶನಿವಾರ ಯಾವಾಗೂ ನಡೀತಾ ಇರುತ್ತೆ. ಇಲ್ಲಿ ವಿಶೇಷ ಪೂಜೆಗಳ ದಿನ ಎಲ್ಲ ತುಂಬ ಜನ, ಒಂದು 2000-3000 ಜನ ಮೇಲೆ ಬರ್ತಾ ಇರ್ತಾರೆ. ಶ್ರೀ ಶ್ರೀ ಮುನೇಶ್ವರ ಸ್ವಾಮೀಜಿಗಳು ನಮಸ್ಕರಿಸ್ತಾ, ಶ್ರೀ ಶ್ರೀ ಶಿವಶನೇಶ್ವರ ಟೆಂಪಲ್ ಮಾಗುಂದಿ ಗೇಟ್. ಈ ಸುಮಾರು 13 ವರ್ಷದ ನಂತರ ಭಾವುಕ ಅಮಾವಾಸ್ಯೆ ಎಂದು ಈ ದಿನ ಒಳ್ಳೆಯದಾಗಿರುತ್ತದೆ. ಆದ್ದರಿಂದ ಭಕ್ತಾದಿಗಳೆಲ್ಲರೂ ಈ ಒಂದು ಕ್ಷೇತ್ರದಲ್ಲಿ ಆಗಮಿಸಿ ಆ ಕ್ಷೇತ್ರದ ಈ ಶನಿ ಮಹಾತ್ಮ ಪಾದ ಒಂದು ದರ್ಶನ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಂಬುದೊಂದು ಆ ಒಂದು ನಮಸ್ಕಾರಗಳು. ನಮಸ್ಕಾರ. ಶ್ರೀ 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 ಮುನೇಶ್ವರ ಸ್ವಾಮೀಜಿ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ದಿನ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ, ಈ ಶನೇಶ್ವರ ಜಯಂತಿ ಇರೋ ಕಾರಣದಿಂದ ಜನ ಮತ್ತು ಭಕ್ತಾದಿಗಳು ಬಂದು ಈ ದೇವಸ್ಥಾನದಲ್ಲಿ ಆಶೀರ್ವಾದ ಪಡ್ಕೊಂಡು ಆ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡವ್ರೆ ತುಂಬ ಒಳ್ಳೆಯದಾಗೋದು ಅಂತ ಹೇಳಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಸ್ವಾಮೀಜಿಗಳು ಈ ಸುತ್ತಮುತ್ತಲ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹೊಂದ್ಕೊಂಡಿದ್ದಾರೆ. ಯಾವುದೇ ದಾನ ಧರ್ಮಗಳನ್ನು ಕೊಡ್ತಾ, ಸರ್ಕಾರಿ ಶಾಲೆಗಳಿಗೆ ಉಚಿತ ಸಮವಸ್ತ್ರ ಬಟ್ಟೆಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸ್ವಾಮೀಜಿಗಳಿಗೂ ಒಳ್ಳೆಯದಾಗಲಿ, ಇನ್ನೂ ಆರೋಗ್ಯ ಐಶ್ವರ್ಯ ದೇವರು ಭಗವಂತನ ಕೊಡಲಿ ಅಂತ ಕಾಪಾಡ್ಕೊಂತ ನಮಸ್ಕಾರ ಹೇಳ್ತೀನಿ.